ಇಲಿ ಮತ್ತು ಕರುಣಾಮಯಿ ಆನೆ, ದಿ ಕ್ಲೆವರ್ ಮೌಸ್ ಅಂಡ್ ದಿ ಕೈಂಡ್ ಎಲಿಫೆಂಟ್. ಒಂದು ಸುಂದರವಾದ ಕಾಡಿನಲ್ಲಿ ದೊಡ್ಡಣ್ಣ ಎಂಬ ಹೆಸರಿನ ಆನೆಯೊಂದು ಇತ್ತು. ಅವನು ತುಂಬಾ ದಯಾಳು ಮತ್ತು ಯಾವಾಗಲೂ ಕಾಡಿನ ಇತರ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿದ್ದನು. ಅವನು ತನ್ನ ದೊಡ್ಡ ಸೊಂಡಿಲಿನಿಂದ ನೀರನ್ನು ಚಿಮುಕಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು. ಅದೇ ಕಾಡಿನಲ್ಲಿ ಚುಟುಕು ಎಂಬ ಪುಟ್ಟ ಇಲಿ ವಾಸವಾಗಿತ್ತು. ಚುಟುಕು ಗಾತ್ರದಲ್ಲಿ ಚಿಕ್ಕವನಾದರೂ ತುಂಬಾ ಚುರುಕಾಗಿದ್ದನು. ಅವನು ಸದಾ ಕಾಡಿನ ಹಾದಿಯಲ್ಲಿ ಅತ್ತಿತ್ತ ಓಡಾಡುತ್ತಾ ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುತ್ತಿದ್ದನು. ಒಂದು ದಿನ ಆಹಾರವನ್ನು ಹುಡುಕುತ್ತಾ ಹೋಗುವಾಗ ದೊಡ್ಡಣ್ಣನು ಹಸಿರು ಎಲೆಗಳಿಂದ ಮುಚ್ಚಿದ್ದ ಒಂದು ದೊಡ್ಡ ಹಳ್ಳವನ್ನು ಗಮನಿಸಲಿಲ್ಲ. ಆಕಸ್ಮಿಕವಾಗಿ ಅವನು ಆ ಹಳ್ಳದೊಳಗೆ ಬಿದ್ದು ಹೋದನು. ಆ ಹಳ್ಳದಲ್ಲಿ ಬಲವಾದ ಕಾಡು ಬಳ್ಳಿಗಳು ತುಂಬಿದ್ದವು. ದೊಡ್ಡಣ್ಣನು ಹೊರಗೆ ಬರಲು ಪ್ರಯತ್ನಿಸಿದಂತೆಲ್ಲ ಆ ಬಳ್ಳಿಗಳು ಅವನ ಕಾಲುಗಳನ್ನು ಬಿಗಿಯಾಗಿ ಸುತ್ತಿಕೊಂಡವು. ಅವನು ಭಯದಿಂದ ಜೋರಾಗಿ ಗೀಳಿಡಲು ಪ್ರಾರಂಭಿಸಿದನು. ದೊಡ್ಡಣ್ಣನ ಕಿರುಚಾಟವನ್ನು ಕೇಳಿಸಿಕೊಂಡ ಚುಟುಕು ಇಲಿ ಅಲ್ಲಿಗೆ ಓಡಿ ಬಂದಿತು. ಹಳ್ಳದಲ್ಲಿ ಸಿಲುಕಿದ್ದ ದೊಡ್ಡಣ್ಣನನ್ನು ನೋಡಿ ಚುಟುಕುಗೆ ಬೇಸರವಾಯಿತು. ದೊಡ್ಡಣ್ಣ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಚುಟುಕು ಧೈರ್ಯ ಹೇಳಿದನು. ದೊಡ್ಡಣ್ಣನು ಆಶ್ಚರ್ಯದಿಂದ ಇಲಿಯನ್ನು ನೋಡಿದನು. ನೀನು ಇಷ್ಟು ಚಿಕ್ಕವನು, ನನ್ನಂತಹ ದೊಡ್ಡ ಆನೆಯನ್ನು ಇಷ್ಟು ಬಲವಾದ ಬಳ್ಳಿಗಳಿಂದ ಹೇಗೆ ಬಿಡಿಸಲು ಸಾಧ್ಯ ಎಂದು ಅನುಮಾನದಿಂದ ಕೇಳಿದನು. ಚುಟುಕು ಇಲಿ ತಡ ಮಾಡದೆ ಹಳ್ಳದೊಳಗೆ ಇಳಿದನು. ಅವನು ತನ್ನ ಚೂಪಾದ ಹಲ್ಲುಗಳಿಂದ ಆನೆಯ ಕಾಲುಗಳನ್ನು ಸುತ್ತಿಕೊಂಡಿದ್ದ ದಪ್ಪನೆಯ ಬಳ್ಳಿಗಳನ್ನು ಕಟ ಕಟ ಎಂದು ಕತ್ತರಿಸಲು ಶುರು ಮಾಡಿದನು. ಚುಟುಕು ಕಷ್ಟಪಟ್ಟು ಎಲ್ಲಾ ಬಳ್ಳಿಗಳನ್ನು ಕತ್ತರಿಸಿ ಹಾಕಿದನು. ಈಗ ದೊಡ್ಡಣ್ಣನ ಕಾಲುಗಳು ಬಿಡುಗಡೆಯಾದವು. ದೊಡ್ಡಣ್ಣನು ಮೆಲ್ಲಗೆ ಹಳ್ಳದಿಂದ ಹೊರಗೆ ಬಂದನು. ಅವನಿಗೆ ಈಗ ತುಂಬಾ ನಿರಾಳವಾಯಿತು. ದೊಡ್ಡಣ್ಣನು ಚುಟುಕುಗೆ ತುಂಬು ಹೃದಯದ ಧನ್ಯವಾದ ಹೇಳಿದನು. ಗೆಳೆಯ, ನಿನ್ನ ಗಾತ್ರ ನೋಡಿ ನೀನು ಅಶಕ್ತ ಎಂದುಕೊಂಡಿದ್ದೆ. ನನ್ನನ್ನು ಕ್ಷಮಿಸು. ಸಹಾಯ ಮಾಡಲು ಗಾತ್ರವಲ್ಲ, ದೊಡ್ಡ ಮನಸ್ಸು ಮತ್ತು ಬುದ್ಧಿವಂತಿಕೆ ಬೇಕು ಎಂದು ಇಂದು ನನಗೆ ತಿಳಿಯಿತು ಎಂದನು. ಅಂದಿನಿಂದ ದೊಡ್ಡಣ್ಣ ಆನೆ ಮತ್ತು ಚುಟುಕು ಇಲಿ ಆತ್ಮೀಯ ಗೆಳೆಯರಾದರು. ಅವರಿಬ್ಬರು ಕಾಡಿನಲ್ಲಿ ಒಟ್ಟಿಗೆ ಸುತ್ತುತ್ತಾ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಸಂತೋಷದಿಂದ ಬಾಳಿದರು. Like, comment, and subscribe.